ಶಿವಮೊಗ್ಗ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಮರ ಬೆಳೆಸಿ ಪರಿಸರ ಉಳಿಸಿ ಎನ್ನುವ ಮಾತಿನಂತೆ ನೆರಳು ನೀಡೋ ಹಚ್ಚ ಹಸಿರಿನ ಮರ ನಮ್ಮೆಲ್ಲರಿಗೂ ಆಸರೆಯಲ್ಲಿರೋ ಮರ ಈಗ ಜನರ ಜೀವ ಬಲಿ ತೆಗೆದುಕೊಳ್ಳೋ ಸ್ಥಿತಿಯಲ್ಲಿ ಇದ್ದರೂ ಕೂಡ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಕ್ಯಾರೆ ಎನ್ನುತ್ತಿಲ್ಲ ಅಂತ ಕ್ಯಾತ್ಸಂದ್ರದ ಸ್ಥಳೀಯರ ಆರೋಪವಾಗಿದೆ. ಎಲ್ಲಿ ಅಂತೀರಾ? ತೋರಿಸ್ತೀವಿ ನೋಡಿ. ತುಮಕೂರು ನಗರದ ಕ್ಯಾತ್ಸಂದ್ರದ ಪೇಟೆ ಬೀದಿಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಜನರ ಪ್ರಾಣಕ್ಕೆ ಕುತ್ತು ತರುವ ಮರ ಇದು. ಇಲ್ಲಿ ಪ್ರತಿನಿತ್ಯ ಮಕ್ಕಳು, ಶಾಲಾ ವಾಹನಗಳು, ಜನರ ಓಡಾಟವಾದ ಮುಖ್ಯ ರಸ್ತೆ ಇದಾಗಿದೆ. ಅಷ್ಟೇ ಅಲ್ಲದೆ ಬೆಸ್ಕಾಂ, ಕರ್ನಾಟಕ ಒನ್, ಬ್ಯಾಂಕ್, ಹಲವಾರು ಕಚೇರಿಗಳು ಇಲ್ಲೇ ಇವೆ. ಇವುಗಳ ಅಂತರದಲ್ಲೇ ತುಂಬಾ ಹಳೆಯ ಮರವೊಂದು ಇದೆ. ಈ ಮರದ ಕೊಂಬೆಗಳು ತುಂಬಾ ದಿನದಿಂದ ಒಣಗಿ ನಿಂತಿವೆ. ಇಂದಿಗೂ ಸಹ ಮಳೆ, ಗಾಳಿ ಬಂದಂತ ಸಂದರ್ಭದಲ್ಲಿ ಮರದ ಕೊಂಬೆಗಳು ತುಂಡಾಗಿ ಕೆಳಗೆ ಬೀಳ್ತಾ ಇದ್ದಾವೆ. 2 ದಿನದ ಹಿಂದೆಯಷ್ಟೇ ಒಬ್ಬ ವೃದ್ಧರು ಬರುವ ವೇಳೆ ಮೇಲಿಂದ ಕೊಂಬೆ ಬಿದ್ದಿದ್ದು ಅಂತರದ ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ. ಬೆಸ್ಕಾಂ, ಅರಣ್ಯ ಇಲಾಖೆಯಾಗಲಿ ಇವರಿಗೆಲ್ಲ ಹೇಳಿದರೆ ಪ್ರಯೋಜನನೇ ಇಲ್ಲದಂತಾಗಿದೆ. ಈ ಹಿಂದೆ ಬೆಂಗಳೂರಿನಲ್ಲಿ ಇದೇ ಘಟನೆ ನಡೆದಿದ್ದು ಆ ವ್ಯಕ್ತಿ ಕುಟುಂಬಸ್ಥರನ್ನ ಬಿಟ್ಟು ಅಗಲಿದ. ಈಗ ತುಮಕೂರಿನಲ್ಲಿ ಇದೇ ಅನಾಹುತ ಆಗುವವರೆಗೂ ಸಂಬಂಧಪಟ್ಟ ಅಧಿಕಾರಿಗಳು ಕಾಯುತ್ತಾ ಕೂತಿದ್ದಾರೆ ಎನ್ನುವಂತಿದೆ ಎಂದು ಕ್ಯಾತ್ಸಂದ್ರದ ಸ್ಥಳೀಯರು ಅಮೋಕ್ ಟಿವಿ ಮುಂದೆ ಹೇಳಿಕೊಂಡಿದ್ದಾರೆ. ಮೊನ್ನೆ ಇಲ್ಲಿ ಗಾಡಿ 2 ವೀಲರ್ನಲ್ಲಿ ಹೋಗ್ತಾ ಇದ್ರು. ಮತ್ತೆ ಇಲ್ಲಿ ತುಮಕೂರು ಒಂದಿದೆಯಲ್ಲ, ಅಲ್ಲಿ ಮಾಡ್ಸೋಕ್ಕೆ 2 ವೀಲರ್ನಲ್ಲೆಲ್ಲ ಮಕ್ಕಳಿಗೆಲ್ಲ ಕರ್ಕೊಂಡ್ಬಂದು ಇಲ್ಲಿ ಗಾಡಿಗಳು ನಿಲ್ಲಿಸಿ ಹೊಡಿಗೆ ಹೋಗ್ತಾರೆ. ಹೊಡಿಗೆ ಹೋದ್ಮೇಲೆ ಅದು ಗಾಡಿಗೆ ಫಸ್ಟ್ ಬೀಳುತ್ತೆ. ಮತ್ತು ಬೆಳಿಗ್ಗೆ ಟೈಮ್ ಕೋತಿಗಳು ಕಾಟ ಜಾಸ್ತಿ. ಕೋತಿಗಳು ಬಂದು ಆ ಮರದ ಮೇಲೆ ಅಲ್ಲಾಡಿಸಿ ಎಲ್ಲ ಇದು ಮಾಡ್ತಾವಲ್ಲ, ಆವಾಗ ಬೀಳುತ್ತೆ. ಅದು ಆ ಥರ ಆಗ್ತಾಯಿದೆ. ಯಾರೋ ಒಬ್ಬ ವಯಸ್ಸಾದ ವ್ಯಕ್ತಿ ಹೋಗ್ತಾಯಿದ್ರು. ಅವ್ರ ಮೇಲೆ ಏನು ಒಂದು ಅರ್ಧ ಅಡಿ ಡಿಫ್ರೆನ್ಸು ಮೇಲ್ಗಡೆಯಿಂದ ಬಿತ್ತು. ಅವ್ರು ಅಲ್ಲೇ ಕುಕ್ಕಾಬಿಟ್ರು. ದೇವರೇ ನನಗೆ ಕಾಪಾಡ್ದಲ್ಲಪ್ಪ ನೀನು. ಆ ಥರ ಇದಾಯಿತು. ನಾವು ಸುಮಾರು ಜನಕ್ಕೆ ಹೇಳಿದ್ವಿ, ಯಾರು ಕ್ಯೂ ಹಾಕೋದು. ಆಮೇಲೆ ಕೇಬಲ್ ಭಕ್ತ ಅಂತಿದ್ದಾರೆ. ಅವ್ರಿಗೆ ಬಂದಮೇಲೆ ಅವ್ರಿಗೆ ಹೇಳಿದ್ದಕ್ಕೆ ಅವರೆಲ್ಲ ನೋಡಿಬಿಟ್ಟು ವೀಡಿಯೋ ಮಾಡಿಬಿಟ್ಟು ಅವರು ನಾನು ಹಾಕ್ತೀನಿ ಇದಕ್ಕೆ, ಅವ್ರು ಬಂದು ಇದು ಮಾಡ್ತಾರೆ ಅಂತ ಹೇಳಿದ್ರು. ಆದರೆ ಒಂದು 10 ದಿವಸ ಆಯಿತು. ಆತ್ಮೀಯರೇ, ಏನು ಇಲ್ಲಿ ಕ್ಯಾತ್ಸಂದ್ರದಲ್ಲಿ ಈ ಒಂದು ಹಳೆ ರಾಜಣ್ಣವ್ರ ಹಳೆ ಮನೆ ಇದೆ. ಈ ರೋಡಲ್ಲಿ ಸಖತ್ತು ಬ್ಯುಸಿಯಾಗಿ ಜನಗಳು ಓಡಾಡ್ತಾ ಇರ್ತಾರೆ. ಇಲ್ಲೇ ಮರದ ಪಕ್ಕದಲ್ಲೇ KEB ಆಫೀಸ್ ಇದೆ. ಮುಂದೆ ಕರ್ನಾಟಕ ಒನ್ ಇದೆ. ಇಲ್ಲಿ ಕಂದಾಯಗಳು ಕಟ್ಟೋದಕ್ಕೆ ಮತ್ತು ಹಳಬ್ರುಗಳು ಮತ್ತು ಹೊಸಬ್ರುಗಳು ಬರ್ತಾ ಇದ್ದಾರೆ. ಶಾಲಾ ಮಕ್ಕಳುಗಳು ಓಡಾಡ್ತಾ ಇದ್ದಾರೆ. ಇಲ್ಲಿ ನಾವು ಜನಪ್ರತಿನಿಧಿಗಳಿಗೆ ಮತ್ತು ಇಲ್ಲಿ ಎಲ್ಲ ಇದಕ್ಕೂ ತಿಳಿಸಿದ್ರು ಯಾರು ಬಂದು ಈ ಮರದ ಕೊಂಬೆನ ಕಟ್ ಮಾಡಿ, ಏನು ಇತ್ತೀಚೆಗೆ ಬೆಂಗಳೂರಲ್ಲಿ ಆದಂಥ ಘಟನೆ ಇಲ್ಲಿ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಎಲ್ಲ ಇವ್ರಿಗೆ ಮತ್ತು ಇವ್ರಿಗೆಲ್ಲರಿಗೂ ತಿಳಿಸಿದ್ರು ಯಾರು ಬಂದು ಇದು ಮಾಡ್ತಾ ಇಲ್ಲ. ತಕ್ಷಣ ಈ ಕೊಂಬೆಯನ್ನು ತೆರವುಗೊಳಿಸಿ ಇಲ್ಲಿನ ಜನಗಳಿಗೆ ಸುರಕ್ಷತೆಯನ್ನು ಏರ್ಪಾಡು ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀವಿ. ಆದಷ್ಟು ಬೇಗ ಇಲಾಖೆ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಜನರ ಪ್ರಾಣ ಉಳಿಸಿ ಎಂದು ಬೇಡಿಕೊಂಡಿದ್ದಾರೆ. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಸದಾಶಿವ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಆಷಾಢ ಮಾಸದ ಮೊದಲ ಏಕಾದಶಿ ಪ್ರಯುಕ್ತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ವಿಶೇಷ ಪೂಜಾ ಅಲಂಕಾರ ಉತ್ಸವವನ್ನು ವಿಜೃಂಭಣೆಯಿಂದ ಜರುಗಿತು. ದೇವಸ್ಥಾನದ ಪ್ರಧಾನ ಅರ್ಚಕರಾದ ನವೀನ್ ಮಾತನಾಡಿ, ಪ್ರತಿ ವರ್ಷವೂ ಮೊದಲ ಏಕಾದಶಿಯಂದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ವಿಶೇಷ ಪೂಜೆ ಅಲಂಕಾರದೊಂದಿಗೆ ಸ್ವಾಮಿಯನ್ನ ಭಕ್ತರ ಮನೆಗೆ ಕರೆದೊಯ್ದು ಹರಿಸೇವೆಯೊಂದಿಗೆ ಸ್ವಾಮಿಯನ್ನ ಗುಡಿ ತುಂಬಿಸಲಾಗುವುದು. ಆಷಾಢ ಮಾಸದಲ್ಲಿ ಬರುವ ಪ್ರಥಮ ಏಕಾದಶಿಯು ತುಂಬಾ ವಿಶಿಷ್ಟವಾದಂತಹ ದಿನವಾಗಿದೆ. ಈ ದಿನ ಉಪವಾಸ ಮಾಡಿ ಪೂಜೆ ಸಲ್ಲಿಸುವುದರಿಂದ ಮಹಾವಿಷ್ಣುವಿನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಹರಿಸೇವೆ ಮಾಡುವ ಸಂದರ್ಭದಲ್ಲಿ ಕರಿಯಣ್ಣ ಮತ್ತು ಕೆಂಚಣ್ಣ ರೂಪದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯು ಹಿರಣ್ಯಕಶಿಪುವನ್ನ ಸಂಹಾರ ಮಾಡಿದ ದಿನವಾಗಿದೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೂ ಎಲ್ಲರಿಗೂ ಸನ್ಮಂಗಳವನ್ನ ಉಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತೇವೆ ಎಂದು ತಿಳಿಸಿದರು. ಸದಾಶಿವನಗರ 6ನೇ ಮುಖ್ಯ ರಸ್ತೆ, ತುಮಕೂರು. ಇಲ್ಲಿ ಪ್ರತಿ ವರ್ಷದಂತೆ ವಿಶೇಷವಾಗಿ ಪ್ರಥಮ ಏಕಾದಶಿ ಪ್ರಯುಕ್ತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಬೆಳಗ್ಗೆ ವಿಶೇಷವಾಗಿ ಫಲಪಂಚಾಮೃತ ಅಭಿಷೇಕ, ನಂತರ ಸ್ವಾಮಿಗೆ ವಿಶೇಷ ಅಲಂಕಾರ, ನಂತರ ನಮ್ಮ ಗ್ರಾಮ ಪಂಚಾಯತ್ ಚುನಾವಣೆಯ ನಮ್ಮ ಹೆಬ್ಬೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮಧುಣ್ಣವ್ರ ಮನೆಗೆ ದೇವರನ್ನ ಕರ್ಕೊಂಡೋಗಿ ನಂತರ ಹರಿಸೇವೆ ಮುಖಾಂತರವಾಗಿ ದೇವರನ್ನ ಗುಡಿಗೆ ಪ್ರವೇಶವನ್ನು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ಸಹ ಈ ಕಾರ್ಯವನ್ನು ವಿಜೃಂಭಣೆಯನ್ನು ಮಾಡ್ತೀವಿ. ಈ ವರ್ಷವೂ ಸಹ ವಿಜೃಂಭಣೆಯಿಂದ ಕಾರ್ಯ ನೆರವೇರುತ್ತಿದೆ. ಅದೇ ರೀತಿಯಾಗಿ ಪ್ರಥಮ ಏಕಾದಶಿ ಪ್ರಯುಕ್ತ ಏನು ಪ್ರಥಮ ಏಕಾದಶಿ ಆಷಾಢದಲ್ಲಿ ಬರ್ತಕ್ಕಂಥ ದಕ್ಷಿಣಾಯನ, ಉತ್ತರಾಯಣ ಮುಖ್ಯವಾಗಿ ಕಂಪ್ಲೀಟಾಗಿ ದಕ್ಷಿಣಾಯನ ಪ್ರಾರಂಭದ ಮೊದಲನೇ ಏಕಾದಶಿ, ಪ್ರಥಮ ಏಕಾದಶಿ ವ್ರತವನ್ನಾಗಿ ಆಚರಣೆಯನ್ನು ಮಾಡ್ತೀವಿ. ಇವತ್ತಿನ ದಿವಸ ವಿಶೇಷವಾಗಿ
ಉಪವಾಸವನ್ನು ಮಾಡೋದ್ರಿಂದ ಮಹಾವಿಷ್ಣುವಿನ ಅನುಗ್ರಹ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಅದೇ ರೀತಿಯಾಗಿ ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡೋದ್ರಿಂದ ಈ ರೀತಿಯಾಗಿ ಹರಿಸೇವೆ ಕರಿಯಣ್ಣ ಕೆಂಚಣ್ಣನ ರೂಪವಾಗಿ ಹರಿಸೇವೆಯನ್ನು ಮಾಡೋದ್ರಿಂದ ಯಾವ ರೀತಿಯಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಹಿರಣ್ಯಕಶಿಪು ಅಂತಕ್ಕಂಥ ರಾಕ್ಷಸನನ್ನು ಸಂಹಾರ ಮಾಡಿದ ದಿವಸ ಇವತ್ತಿನ ದಿವಸ ವಿಶೇಷ ಪ್ರಥಮ ಏಕಾದಶಿ. ಆ ರಾಕ್ಷಸನನ್ನು ಸಂಹಾರ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ರಾಕ್ಷಸನ 2 ಕಣ್ಣುಗಳನ್ನು ಕರಿಯಣ್ಣ ಮತ್ತು ಕೆಂಚಣ್ಣ ರೂಪವನ್ನಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಆ ಅವತಾರವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ರಾಕ್ಷಸನ ನಾಲಿಗೆಯನ್ನು ಗಂಟೆಯನ್ನಾಗಿ, ಆ ರಾಕ್ಷಸನ ಮುಖವನ್ನು ಚಾಕ್ಟೆಯನ್ನಾಗಿ, ಆ ರಾಕ್ಷಸನ ಹೊಟ್ಟೆಯನ್ನು ಗೋನಾಸಿಯನ್ನಾಗಿ ಮಾರ್ಪಡಿಸಿ ಲಕ್ಷ್ಮೀ ನರಸಿಂಹಸ್ವಾಮಿ ಏನು ಆ ರೂಪವನ್ನು ಕೊಡ್ತಾರೆ, ಆ ರೂಪವನ್ನು ಆ ಶಾಂತಿ ರೂಪವಾಗಿ ಈ ರೀತಿಯಾಗಿ ಏಕಾದಶಿ ಪ್ರಯುಕ್ತ ಏನು ಅಳಸಂದಿರುತ್ತೆ ಆ ಹಿರಣ್ಯಕಶಿಪುನ ಹೊಟ್ಟೆ ಬಗೆದು ಅವನ ಕರಳ ರೂಪವಾಗಿ ಅಳಸಿನ ತೊಳೆಯನ್ನು ಪೀಸನ್ನು ಮಾಡಿ ಆ ಕರಿಯಣ್ಣ ಕೆಂಚಣ್ಣನ ಆಡಿಸೋದ್ರಿಂದ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನಡೆಯುವಂಥ ಈ ಕರಿಯಣ್ಣ ಕೆಂಚಣ್ಣನವರ ಒಂದು ದೇವತಾ ಕಾರ್ಯವನ್ನು ನಾವು ಪ್ರತಿ ವರ್ಷವೂ ನಮ್ಮ ಕುಟುಂಬದ ದೇವಸ್ಥಾನದ ಸಂಸ್ಥಾಪಕರಾದಂಥ ಮರಿಯಪ್ಪನವರು ಸ್ಥಾಪನೆ ಮಾಡಿರೋದಂಥ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಸದಾಶಿವನಗರದ ಭಕ್ತಾದಿಗಳ ಒಂದು ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ನಾವು ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಮಾರೇಗೌಡ. ಇನ್ನು ದೇವಸ್ಥಾನದ ಕಾರ್ಯಕರ್ತರಾದಂತಹ ನರಸೇಗೌಡರು, ಮಾದೇಗೌಡರು, ಮಧುಸೂದನ್ ಹಾಗೂ ಬಡಾವಣೆಯ ಎಲ್ಲಾ ಭಕ್ತ ಮಹಾಶಯರು ಭಾಗಿಯಾಗಿದ್ರು. ನಗರದ ಅಂತರಸನಹಳ್ಳಿಯಲ್ಲಿರುವಂತಹ ಎಪಿಎಂಸಿ ತರಕಾರಿ ಮಾರುಕಟ್ಟೆಯಲ್ಲಿ ಸ್ವಚ್ಛತೆ ಇಲ್ಲದೆ ಕುಡುಕರ ಅಡ್ಡೆಯಾಗಿ ಮಾರ್ಪಟ್ಟಿದೆ. ಹೌದು, ನಗರದ ಅಂತರಸನಹಳ್ಳಿಯಲ್ಲಿರುವ ಎಪಿಎಂಸಿ ತರಕಾರಿ ಮಾರುಕಟ್ಟೆಯಲ್ಲಿ ನಿತ್ಯವೂ ಸಾವಿರಾರು ಜನರು ಸಂಚಾರ ಮಾಡುತ್ತಿದ್ದಾರೆ. ವ್ಯಾಪಾರಕ್ಕೆಂದು ಹಳ್ಳಿಗಳಿಂದ ರೈತರು ಹಾಗೂ ವರ್ತಕರು ದಿನನಿತ್ಯ ಬರುವ ಜಾಗದಲ್ಲಿ ಸ್ವಚ್ಛತೆ ಕಾಪಾಡುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಇನ್ನು ರಾತ್ರಿ ವೇಳೆ ಎಪಿಎಂಸಿ ತರಕಾರಿ ಮಾರುಕಟ್ಟೆಯಲ್ಲಿ ರಾತ್ರಿಯಾಗುತ್ತಿದ್ದಂತೆ ಕುಡುಕರ ಅಡ್ಡೆಯಾಗಿ ಮಾರ್ಪಟ್ಟಿದ್ದು, ಮಾರುಕಟ್ಟೆ ಪ್ರಾಂಗಣದಲ್ಲಿ ಬೀದಿ ದೀಪವಿಲ್ಲದೆ ಕುಡುಕರಿಗೆ ಹಾಟ್ ಸ್ಪಾಟ್ ಆಗಿದೆ. ಇನ್ನು ಇದನ್ನೆಲ್ಲ ಕೇಳಬೇಕಿದ್ದ ಅಧಿಕಾರಿಗಳಾಗಲಿ ಅಥವಾ ಸೆಕ್ಯೂರಿಟಿ ಗಾರ್ಡ್ಗಳಾಗಲಿ ಯಾವುದೇ ಪ್ರಶ್ನೆ ಮಾಡುತ್ತಿಲ್ಲ. ಇನ್ನು ಮಾರುಕಟ್ಟೆಯಲ್ಲಿ ಬರುವ ವರ್ತಕರಿಗೂ ಹಾಗೂ ರೈತರಿಗಂತ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದಾಗಿಯೂ ನೀರು ಸಂಗ್ರಹ ಮಾಡುವ ಸಿಂಟ್ಯಾಕ್ಸ್ ಟ್ಯಾಂಕ್ ಸಂಪೂರ್ಣವಾಗಿ ಹಾಳಾಗಿದೆ. ನೀರಿನ ಟ್ಯಾಂಕ್ನಲ್ಲಿ ಹುಳಗಳಿದ್ದು ಅದೇ ನೀರನ್ನ ಸಾರ್ವಜನಿಕರು ಕುಡಿಯಬೇಕಾದ ಅನಿವಾರ್ಯತೆ ಎದುರಾಗಿದೆ. ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ತುಮಕೂರು. ತುಮಕೂರಿನ ಜಿಲ್ಲಾ ಆಸ್ಪತ್ರೆ ಸಭಾಂಗಣದಲ್ಲಿ ಇದೇ ತಿಂಗಳ 10ರಂದು ಬೆಂಗಳೂರು ವಿಭಾಗದ ಯುವ ಕವಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹಾಗೂ ಕರ್ನಾಟಕ ಲೇಖಕಿಯರ ಸಂಘದ ಆಶ್ರಯದಲ್ಲಿ ಯುವ ಕವಿಗೋಷ್ಠಿಯನ್ನು ಆಯೋಜಿಸಲಾಗಿದೆ ಎಂದು ಅಧ್ಯಕ್ಷೆ ಮಲ್ಲಿಕಾ ಬಸವರಾಜ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಎಲ್ಎನ್ ಮುಕುಂದರಾಜ್ ಉದ್ಘಾಟಿಸುವವರು. ಜಿಲ್ಲಾ ಆಸ್ಪತ್ರೆಯ ಡಿಎಸ್ ಡಾಕ್ಟರ್ ಅಗ್ಸರ್ ಬೇಗ್, ಅಕಾಡೆಮಿ ರಿಜಿಸ್ಟರ್ ಕರಿಯಪ್ಪ ಮತ್ತಿತರರು ಪಾಲ್ಗೊಳ್ಳುವವರೆಂದು ಅಕಾಡೆಮಿಯ ಸದಸ್ಯರಾದ ಸುಮಾ ಸತೀಶ್ ಹೇಳಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಬಹಾರಮ್ಮ ಕುಮಾರಿ, ಶೈಲಾ ನಾಗರಾಜ್ ಮತ್ತಿತರರು ಪಾಲ್ಗೊಂಡಿದ್ದರು.
ವಿಮುಖರಾಗ್ತಾ ಇದ್ದಾರೆ, ಅವರಿಗೆ ಸಾಹಿತ್ಯದ ಬಗ್ಗೆ ಗಂಭೀರವಾದಂತಹ ಚಿಂತನೆ ಮಾಡ್ತಿಲ್ಲ ಅಂತ ಅನ್ನಿಸುತ್ತೆ. ಆದರೂ ಕೂಡ ಆ ಮೊಬೈಲ್ನ ಮೂಲಕವೇ ಸಾಮಾಜಿಕ ಜಾಲತಾಣಗಳ ಮೂಲಕ ಒಳ್ಳೊಳ್ಳೆಯ ಬರಹಗಾರರು ಬರ್ತಾ ಇದ್ದಾರೆ, ಗಂಭೀರವಾದಂತಹ ಬರಹಗಳು ಬರ್ತಾ ಇದೆ. ಅಂತಹವರಿಗೆ ಈಗಾಗಲೇ ನಮ್ಮ ನಾಡಿನಲ್ಲಿ ಗುರುತಿಸಿಕೊಂಡಿರುವಂಥವರು ಇದೆ, ಈಗಿನ್ನೂ ಯುವ ಕವಿಗಳಾಗಿ ಹೊರಹೊಮ್ಮತಾ ಇರ್ತಾರಂತಹ ಅಂತಹ ಪ್ರತಿಭೆಗಳಿಗೆ ನಾವು ಒಂದು ವೇದಿಕೆಯನ್ನು ಕೊಡಬೇಕು. ಅದು ನಮ್ಮ ಕರ್ತವ್ಯ ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ರಾಜ್ಯದಾದ್ಯಂತ ನಾವು ಕವನಗಳಿಗೆ ಆಹ್ವಾನ ಕೊಟ್ಟಿದ್ವಿ. ಅದರಲ್ಲಿ ಬಂದಂತಹ ಕವನಗಳಲ್ಲಿ ನಾವು ಅತ್ಯಂತ ಉತ್ತಮವಾದಂತಹ ಕವನಗಳನ್ನು ಆಯ್ಕೆ ಮಾಡ್ತೀವಿ. ಪ್ರತಿಯೊಂದು ವಲಯದಲ್ಲಿ ಸಹ 20 ರಿಂದ 22 ಜನ ಕವಿಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಈಗಾಗಲೇ ಮೈಸೂರು ವಿಭಾಗ ವಲಯ ಏನಿದೆ ಅದರ ಒಂದು ಕವಿಗೋಷ್ಠಿ ಹಾಸನದಲ್ಲಿ ನಡೀತು, ಕಲಬುರಗಿ ವಲಯದ್ದು ಹೊಸಪೇಟೆ ನಡೀತು, ಈಗ 3ನೇ ಬೆಂಗಳೂರು ವಲಯ ಅಂತಂದರೆ 8 ಜಿಲ್ಲೆಗಳು ಸೇರ್ತೀವಿ. ಈ 8 ಜಿಲ್ಲೆಗಳ ಇಂದ ಯಾವ ಯುವ ಕವಿಗಳು ಪ್ರತಿಭಾನ್ವಿತರು ಇದ್ದಾರೆ ಅವರೆಲ್ಲರನ್ನ ಆಯ್ಕೆ ಮಾಡಿಕೊಂಡು ಒಟ್ಟು 22 ಜನ ಯುವ ಕವಿಗಳು ಈ ಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ 10ನೇ ತಾರೀಕು ನಮ್ಮ ಜೊತೆ ಅಕಾಡೆಮಿಯ ಜೊತೆ ತುಮಕೂರಿನ ಕರ್ನಾಟಕ ಲೇಖಕಿಯರ ಸಂಘ ತುಮಕೂರು ಜಿಲ್ಲಾ ಶಾಖೆಯವರು ಸಹಕಾರ ಕೊಡ್ತಾ ಇದ್ದಾರೆ. ಜೊತೆಗೆ ಜಿಲ್ಲಾ ಆಸ್ಪತ್ರೆ ತುಮಕೂರು ಇವರು ಸಹಕಾರ ಕೊಡ್ತಾ ಇದ್ದಾರೆ. ಜಿಲ್ಲಾ ಆಸ್ಪತ್ರೆಯ ಸಭಾಂಗಣದಲ್ಲಿ ನಮ್ಮ ಕಾರ್ಯಕ್ರಮ ಗುರುವಾರ 10:00 ಆರಂಭ ಆಗಿದೆ. 10:00 ಆರಂಭ ಆಗಿ ಕವಿಗೋಷ್ಠಿಯು ಆದಮೇಲೆ ನಾವು ಇವರಿಗೆ ಬರೀ ವೇದಿಕೆಯನ್ನು ಕೊಟ್ಟು ನಿಲ್ಲಿಸೋದಕ್ಕೆಲ್ಲ ನಾವು ಕಾರ್ಯಕ್ರಮ ಮಾಡ್ತಾ ಇರೋದು. ಇದಾದ ನಂತರದಲ್ಲಿ ಅವರು ರಾಜ್ಯದಾದ್ಯಂತ ಗುರುತಿಸ್ಕೊಳ್ಬೇಕಾಗಬೇಕು. ಹಾಗಾಗಿ ಒಂದು ಸಂವಾದ, ಚರ್ಚೆ, ಅವರಿಗೆ ಏನೆಲ್ಲ ಗೊಂದಲಗಳಿರುತ್ತೆ, ಒಂದು ಹೊಸ ಮಾರ್ಗವನ್ನು ಅವರು ಕಂಡುಕೊಳ್ಳೋದಕ್ಕೆ ಈಗಾಗಲೇ ಅವರು ಗುರುತಿಸ್ಕೊಂಡಿದ್ರೆ ಅದರ ಜೊತೆ ಇನ್ನಷ್ಟು ಗುರುತಿಸ್ಕೊಳ್ಳೋದಕ್ಕೆ ಹೊಸ ಹೊಸ ಮಾರ್ಗಗಳನ್ನು ಕಂಡುಕೊಳ್ಳೋದಕ್ಕೆ ಬೇಕಾದಂತಹ ಸಂವಾದ ಮತ್ತು ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಈ ಯುವ ಕವಿಗೋಷ್ಠಿ ಇದೆಯಲ್ಲ, ಈ ಯುವ ಕವಿಗೋಷ್ಠಿಯನ್ನು ಮೊದಲಿಗೆ ಆರಂಭ ಮಾಡಿದ್ರು GS ಶಿವಪ್ರಭು ಅವರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದಾಗ ಇದು ಯುವ ಕವಿಗೋಷ್ಠಿ ಅನ್ನುವಂಥ ಒಂದು ಯೋಜನೆಯನ್ನು ಅವರು ಆರಂಭ ಮಾಡಿದರು. ಆ ಯೋಜನೆಯ ಫಲಾನುಭವಿಗಳಾಗಿ ನಾಡಿನಾದ್ಯಂತ ಇವತ್ತು ಸಾಕಷ್ಟು ಹಿರಿಯ ಕವಿಗಳು ಅಂತ ಗುರುತಿಸ್ಕೊಂಡಿರೋರು ಅಲ್ಲಿ ಬೆಳಕಿಗೆ ಬಂದರು. ಅದರಲ್ಲಿ ನಮ್ಮ ಈಗಿನ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಮುಕುಂದರಾಜ್ ಇರ್ಬೋದು. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮನೆ ಬೀಗ ತೆಗೆದು ಬೀರುವಿನಲ್ಲಿದ್ದ 1.5 ಲಕ್ಷ ಮೌಲ್ಯದ ನಗದು ನಾಣ್ಯ ದೋಚಿ ಪರಾರಿಯಾಗಿರುವ ಘಟನೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಚಿರುವನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಚೇರುವನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆ ಶಿಕ್ಷಕ ಶಿವರಾಜ್ ಕುಮಾರ್ ಎಂಬುವರ ಮನೆಯಲ್ಲಿ ಎಲ್ಲರೂ ಕೆಲಸಕ್ಕೆ ತೆರಳಿದ ವೇಳೆ ಮನೆಯ ಬೀಗ ತೆರೆದು ಬೀರುವಿನಲ್ಲಿದ್ದ 1.5 ಲಕ್ಷ ಮೌಲ್ಯದ ಚಿನ್ನಾಭರಣ ದೋಚಿರುವ ಕಳ್ಳರು ಮನೆ ಬಾಗಿಲು ತೆರೆದು ಪರಾರಿಯಾಗಿದ್ದಾರೆ. ಕೃತ್ಯದಲ್ಲಿ ಸ್ಥಳೀಯ ಪರಿಚಿತ ನಿವಾಸಿಗಳೇ ಭಾಗಿಯಾಗಿದ್ದಾರೆ ಎಂದು ಮನೆಯ ಮಾಲೀಕರ ಶಂಕೆ ವ್ಯಕ್ತವಾಗಿದೆ. ಇನ್ನು ಈ ಬಗ್ಗೆ ಪೊಲೀಸರು ತನಿಖೆ ನಡೆಸಿಲ್ಲ ಎಂದಿದ್ದು, ಈ ಘಟನೆ ಸಂಬಂಧ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸೂಕ್ತ ಕ್ರಮಕ್ಕೆ ಶಿಕ್ಷಕ ಶಿವರಾಜ್ ಕುಮಾರ್ ಒತ್ತಾಯಿಸಿದ್ದಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ರಾಜ್ಕುಮಾರ್ ಅಂತ GPT ಶಿಕ್ಷಕನಾಗಿ ಪುಗುರ್ಕೋಟೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ನನ್ನ ಹೆಂಡತಿ ಮತ್ತು ನಮ್ಮ ಅಪ್ಪ ಅಮ್ಮ ಎಲ್ಲ ಕೆಲಸಕ್ಕೆ ಹೋದ್ಮೇಲೆ ನಾನು ಎಂದಿನಂತೆ ಬೆಳಿಗ್ಗೆ 9 ಗಂಟೆಗೆ ನಾನು ಕೆಲಸಕ್ಕೆ ಹೋದೆ. ನನ್ನ ಹೆಂಡತಿನೂ ನಾನು ಕರ್ಕೊಂಡು ಹೋಗಿ ಶ್ರೀನಿವಾಸಪುರದಲ್ಲಿ ಅಂಗಡಿಯಲ್ಲಿ ಬಿಟ್ಟು ಹೋದೆ. ತದನಂತರ ನಮ್ಮಮ್ಮ ನಮ್ಮ ಅಪ್ಪನೂ ಅವ್ರವ್ರ ಕೆಲಸಕ್ಕೆ ಹೋದ್ಮೇಲೆ ಇಲ್ಲಿ ಮನೆಯಲ್ಲಿ ಬೀಗ ಇಡೋದೆಲ್ಲ ನೋಡಿ, ಅಲ್ಲಿ ಬೀಗ ಇಡ್ತಾ ಇದ್ವಿ. ಆ ಬೀಗ ಇಡೋದು ಎಲ್ಲ ಸುತ್ತಮುತ್ತ ಎಲ್ಲರೂ ನೋಡಿರ್ತಕ್ಕಂಥವ್ರು ಯಾರೋ ಒಬ್ಬರು ಮನೆಗೆ ಬಂದು ಬೀಗ ತೆಗೆದು ಮತ್ತೆ ಒಳಗಡೆ ರೂಮ್ ಒಳಗಡೆ ಹೋಗಿ ಅಲ್ಲಿ ಬೀರು ಮೇಲೆ ಇರ್ತಕ್ಕಂಥ ಬೀರು ಕೀ ತಗೊಂಡು ಆ ಬೀರುನಲ್ಲಿರ್ತಕ್ಕಂಥ 1,60,000 ರೂಪಾಯಿ ನಗದು ಮತ್ತು ಒಂದು 25 ರಿಂದ 30 ಗ್ರಾಮಷ್ಟು ನಮ್ಮ ತಾಯಿಯವ್ರದ್ದು ಕಿವಿಯೋಲೆ ಮತ್ತು ಕಿವಿಯೋಲೆಗೆ ಹಾಕ್ತಕ್ಕಂಥ ಒಂದು ಚೈನ್ಗಳು ಮತ್ತು ಅದು ಜುಮ್ಕಿ ಮತ್ತು ನನ್ನ ಮಗಂದು ಒಂದು 4-5 ಉಂಗುರಗಳಿತ್ತು. ಆ ಉಂಗುರಗಳು ಇಷ್ಟು ಚಿನ್ನವನ್ನು ಎತ್ಕೊಂಡು ಪರಾರಿ ಆಗಿದ್ದಾರೆ. ಮತ್ತು ಹೋಗುವಾಗ ಬೀರಿಗೂ ಬೀಗ ಹಾಕಿಲ್ಲ, ಮನೆಗೂ ಬೀಗ ಹಾಕಿಲ್ಲ. ಮತ್ತು ನಮ್ಮ ತಂದೆಯವರು 1 ಗಂಟೆಯಲ್ಲಿ ಬಂದು ನೋಡಿದ್ದಾರೆ, ಮನೆಗೆ ಬೀಗ ಹಾಕ್ತಿರೋದು ಅವ್ರ ಗಮನಕ್ಕೆ ಬಂದಿದೆ. ಏನೋ ಮರ್ತೋಗಿ ಅರ್ಜೆಂಟಲ್ಲಿ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಮನೆಗೆ ಬೀಗ ಹಾಕ್ಕೊಂಡು ಮತ್ತೆ ಅವ್ರ ಪಾಡಿಗೆ ಅವರು ಹೊರಟಿದ್ದಾರೆ ಅವ್ರ ಕೆಲಸಕ್ಕೆ ಹೋಗೋ. ಆಮೇಲೆ ನಾವು ಸಂಜೆ 7 ಗಂಟೆಗೆ ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದು ನೋಡಿದಾಗ ನಮ್ಮ ಮಿಸ್ಸಸ್ ಬಂದು ರೂಮಲ್ಲಿ ಹೋಗಿದ್ದಾರೆ, ಬೀಗ ಓಪನ್ ಇರೋದು. ಪ್ರಿಯಕರನಿಗಾಗಿ ಗಂಡನನ್ನೇ ಬಿಟ್ಟು ಬಂದ ಮಹಿಳೆಯನ್ನ 6 ತಿಂಗಳ ಗರ್ಭಿಣಿ ಮಾಡಿರೋ ಪ್ರಿಯಕರ ಮದುವೆ ವಿಚಾರ ಎತ್ತುತ್ತಾ ಇದ್ದಂತೆ ಕೈಕೊಟ್ಟಿ ನಾಪತ್ತೆಯಾಗಿದ್ದಾನೆ. ನೊಂದ ಗರ್ಭಿಣಿ ಮಹಿಳೆಯ ನ್ಯಾಯಕ್ಕಾಗಿ ಪ್ರಿಯಕರನ ಮನೆ ಎದುರು ಪ್ರತಿಭಟನೆ ಕುಳಿತು ಮದುವೆ ಮಾಡಿಕೊಳ್ಳುವಂತೆ ಒತ್ತಾಯಿಸಿದ್ದಾಳೆ. ಶ್ರೀನಿವಾಸಪುರ ಪಟ್ಟಣದ ಕಟ್ಟೆ ಕೆಳಗೆ ನಿವಾಸಿ ಅಮರನಾಥ್ ಹಾಗೂ ಆರ್ ತಿಮ್ಮಸಂದ್ರ ಗ್ರಾಮದ ನಿವಾಸಿ ಸಂಯುಕ್ತ ಇವರಿಬ್ಬರು ಪರಸ್ಪರ 3 ವರ್ಷದಿಂದ ಒಬ್ಬರನ್ನೊಬ್ಬರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ರಂತೆ.
ನಿನ್ನ ಮದುವೆ ಆಗ್ತೀನಿ, ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ನಂಬಿಸಿದ್ದ ಅಮರನಾಥ್ ಇಷ್ಟು ದಿನ ಎಲ್ಲಾ ರೀತಿಯಲ್ಲೂ ಸಂಯುಕ್ತರನ್ನ ಬಳಸಿಕೊಂಡು ಕೈ ಕೊಟ್ಟು ಓಡಿ ಹೋಗಿದ್ದಾನೆ. ಇದರಿಂದ ನ್ಯಾಯಕ್ಕಾಗಿ ಒತ್ತಾಯಿಸಿ ಕೋಲಾರದ ಗಲ್ಪೇಟೆ ಪೊಲೀಸ್ ಠಾಣೆ ಹಾಗೂ ಮಹಿಳಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಏನು ಕೂಡ ಪ್ರಯೋಜನ ಆಗಿಲ್ಲ. ಸಂಯುಕ್ತ ಅವರು ದೂರು ಕೊಟ್ಟಾಗಲೆಲ್ಲ ಠಾಣೆಗೆ ಬಂದು ಮುಚ್ಚಳಿಕೆ ಬರೆದುಕೊಡೋ ಅಮರನಾಥ್ ಹೇಳಿದ್ದಂತೆ ನಡೆದುಕೊಂಡು ಮದುವೆ ಮಾಡಿಕೊಂಡು ಸಂಸಾರ ಮಾಡಿಲ್ಲ. ಹಾಗಾಗಿ ನ್ಯಾಯಕ್ಕಾಗಿ ಒತ್ತಾಯಿಸಿ ಸುಭಾಷ್ ನಗರದ ಪ್ರಿಯಕರನ ಮನೆ ಎದುರು ಅಂಬೇಡ್ಕರ್ ಅವರ ಫೋಟೋ ಹಿಡಿದು ಏಕಾಂಗಿ ಪ್ರತಿಭಟನೆ ಕುಳಿತಿದ್ದಾರೆ. ಫಸ್ಟ್ ನನಗೊಂದು ಮದುವೆ ಆಗಿತ್ತು. ಮದುವೆ ಆಗಿ ಒಂದು ಮಗು ಇದೆ ಅಣ್ಣ. ಇವ್ರನ್ನ ನಮ್ಮ ಹಸ್ಬೆಂಡಿಂದ ಪರಿಚಯ, ಇವ್ರ ಫ್ಯಾಮ್ಲಿ ಎಲ್ಲ ಸೇರಿ ನನಗೆ ಇವನು ನನಗೆ ನಂಬಿಸಿ ಎಲ್ಲೋ ಕರ್ಕೊಂಡೋಗಿ ಎಲ್ಲೋ ಹೋಗಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ನನಗೆ ಲೈಂಗಿಕವಾಗೆಲ್ಲ ಯೂಸ್ ಮಾಡಿಕೊಂಡು ನನಗೆ ಬಲವಂತದಿಂದ ಮಾಡಿ ಕರ್ಕೊಂಡು ಬಂದು ತಿರ್ಗಿ ಮನೇಲಿ ಬಿಟ್ಟು ಮತ್ತು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನನಗೆ ನನ್ನ ಜೊತೆ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು 2 ವರ್ಷ ಯೂಸ್ ಮಾಡ್ಕೊಂಡೋಣ. ಮತ್ತು ನನ್ನ ಕೈಲಾಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಹೇಳ್ಬಿಟ್ಟೆ ನಾನು ಫಸ್ಟ್ ಹಸ್ಬೆಂಡ್ಗೆ. ಅವ್ರಿಗೆಲ್ಲ ಗೊತ್ತಾದಮೇಲೆ ನಾನು ಇವರಿಂದ ಪ್ರೆಗ್ನೆನ್ಸಿ ಅಂತ ಹೇಳ್ಬಿಟ್ಟು ಗೊತ್ತಾದಮೇಲೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ. ಇಲ್ಲಿ ಸ್ಟೇಷನಲ್ಲಿ ರಾಜಿ ಮಾಡಿಬಿಟ್ಟು ಸರಿ ಆಯಿತು ಅಂತ ಹೇಳಿಬಿಟ್ಟು ಕರ್ಕೊಂಡೋಗಿ ಅವ್ನು ಮದುವೆ ಮಾಡಿಕೊಂಡು ಕೋಲಾರಲ್ಲಿ ಮನೆ ಮಾಡಿ ಇಟ್ಕೊಂಡಿದ್ದೆ ನಾನು. ಮನೆ ಮಾಡಿ ಇಟ್ಕೊಂಡ್ಮೇಲೆ ಇವಾಗ ನನಗೆ ಬೇಡ ಅಂತ ಹೇಳಿಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾನೆ. ಇವರಮ್ಮ ಮಾತು ಕೇಳಿಕೊಂಡು ಇವರಮ್ಮ ಮತ್ತು ಅವರು ಗಿರೀಶ್ ಮತ್ತು ಅವ್ರ ಫ್ರೆಂಡು ಎಲ್ಲ ಸೇರಿಕೊಂಡು ಇವಾಗ ನನಗೆ ನಿನ್ನ ಕೈಲಿ ಏನಾಗುತ್ತೋ ಮಾಡ್ಕೋ ಹೋಗು, ಸತ್ತೋಗು, ಹಂಗೆ ಹಿಂಗೆ ನನಗೆ ಹಿಂಸೆ ಮಾಡೋದು, ಫೋನ್ ತೆಗಿದ್ದೀರಾ, ಮನೆ ಬಾಡಿಗೆ ಕಟ್ತೀರಾ, ನನಗೆ ಹಾಸ್ಪಿಟ್ಲಿಗೆ ನೋಡಿಸ್ತೀರಾ, ಊಟಕ್ಕೂ ಏನಕ್ಕೂ ಇಲ್ಲ ಅಣ್ಣ. ನನಗೆ ಇವಾಗ ಯಾವುದೂ ವಿಧಿ ಇಲ್ದಿರ ಇಲ್ಲಿ ಬಂದು ಕುತ್ಕೊಂಡಿದ್ದೀನಿ. ಇವಾಗ ನನಗೆ 6 ಮಂತ್ಸ್ ಪ್ರೆಗ್ನೆಂಟ್ ಅಣ್ಣ. ಎಷ್ಟು ಕೇಳ್ಕೊಂಡ್ರೂ ಇವ್ರ ಮನೆಯವ್ರು ಬಂದು ರಿಕ್ವೆಸ್ಟ್ ಮಾಡಿಕೊಂಡು ಅವರೆಲ್ಲ ಕೆಟ್ಟದಾಗಿ ಯೂಸ್ ಮಾಡ್ತಾರೆ. ನಿನ್ನ ಕೈಯಲ್ಲಿ ಏನಾಗುತ್ತೋ ಮಾಡ್ಕೋ ಹೋಗು ಅಂತ ಹೇಳ್ತಾರೆ. ಅವನಿಗೆ ಮೆಸೇಜ್ ಮಾಡಿ ಕೇಳಿದರೆ ಬಾ ಈ ಥರ ಆಗೋಗಿದೆ, ನಂಗೆ ಹುಷಾರಿಲ್ಲ ಅಂತ ಕೇಳಿದರೆ ಎಷ್ಟೋ ಹೋಗ್ತೀನಿ ಎಲ್ಲ ತಾಡಿ ಕಟ್ಟಿ ಜೀವನ ಕೊಡೋಕ್ಕಾಗತ್ತಾ ಅಂತ ಹೇಳ್ಬಿಟ್ಟು ಎಲ್ಲ ಮೆಸೇಜ್ಗಳು ಮಾಡ್ತಾನಣ್ಣ. ಈಗ ಸಂಯುಕ್ತ ಅವರು ಹರೀಶ್ ಎಂಬಾತನನ್ನ ಕಳೆದ 7 ವರ್ಷದ ಹಿಂದೆ ಅರೇಂಜ್ ಮ್ಯಾರೇಜ್ ಆಗಿ ಬೆಂಗಳೂರಿನಲ್ಲಿ ವಾಸವಿದ್ರು. ಆದರೆ ಹರೀಶ್ ಸ್ನೇಹಿತ ಈಗಿನ ಪ್ರಿಯಕರ ಅಮರನಾಥ್ ಆಗಾಗ್ಗೆ ಮನೆಗೆ ಬಂದು ಹೋಗ್ತಾ ಇದ್ದಂತೆ. ಅದೇ ಸೋಗಿನಲ್ಲಿ ಸಂಯುಕ್ತಳನ್ನ ಪ್ರೀತಿಸೋ ನಾಟಕವಾಡಿದ್ದಾನೆ. ಇಬ್ಬರ ಲವ್ವಿ ಡವಿ ವಿಚಾರ ತಿಳಿದುಕೊಂಡ ಗಂಡ ಹರೀಶ್ ಪತ್ನಿಯನ್ನ ದೂರವಿಟ್ಟಿದ್ದಾನೆ. ಹಾಗಾಗಿ 3 ವರ್ಷದ ಗಂಡು ಮಗುವಿನೊಂದಿಗೆ ಗಂಡನಿಗೆ ಡಿವೋರ್ಸ್ ನೀಡಿ ಕಳೆದ 3 ವರ್ಷದಿಂದ ಪ್ರೀತಿ ಪ್ರೇಮ ಅನ್ಕೊಂಡು ಪ್ರಿಯಕರ ಅಮರನಾಥ್ ಜೊತೆಗೆ ಕೋಲಾರದ ಗಾಂಧಿನಗರ ಬಡಾವಣೆಯಲ್ಲಿ ಸಂಯುಕ್ತ ವಾಸವಿದ್ಲಂತೆ. ಆದರೆ ಸಂಯುಕ್ತ ಇದೀಗ 6 ತಿಂಗಳ ಗರ್ಭಿಣಿಯಾಗಿದ್ದು ಮದುವೆ ಮಾಡಿಕೋ ಎಂದು ಅಮರನಾಥ್ನನ್ನ ಕೇಳಿದಾಗ ಇಲ್ಲ ಸಲ್ಲದ ಸುಳ್ಳು ಹೇಳಿ ತಪ್ಪಿಸಿಕೊಂಡು ಓಡಿ ಹೋಗಿದ್ದಾನೆ. ಇದರಿಂದ ಮೋಸ ಹೋಗುವ ಭೀತಿಯಿಂದ ಪ್ರಿಯಕರನ ಮೇಲೆ ಸಂಯುಕ್ತ ಕೋಲಾರದ ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಇದೀಗ ನ್ಯಾಯಕ್ಕಾಗಿ ಒತ್ತಾಯಿಸಿ ಸಂಯುಕ್ತ ಹೋರಾಟದ ಹಾದಿ ಹಿಡಿದಿದ್ದಾರೆ. ನಿನ್ನೆ ನೈಟು ನಾನು ಬೆಂಗಳೂರಿಗೆ ಹೋಗಿದ್ದೆ. ಇವರು ನೋಡ್ಕೊಂಡು ಇವ್ರ ಫ್ರೆಂಡ್ ರೂಮ್ ಹತ್ರ ಅವ್ರ ಹತ್ರನೇ ಇರೋದು. ಹೋಗಿದ್ರೆ ಬೇರೆಯವ್ರ ಕೈಲಿ ಕಾಲ್ ಮಾಡಿಸ್ಬಿಟ್ಟು ನನಗೆ ಈ ಥರ ನಾನು ಚಾಮರಾಜಪೇಟೆ ಸ್ಟೇಷನಿಂದ ಕಾಲ್ ಮಾಡ್ತಾ ಇರೋದು ಪೊಲೀಸವರು ಅಂತ ಹೇಳ್ಬಿಟ್ಟು 8 ಲಕ್ಷ ದುಡ್ಡು ಕಟ್ಟಬೇಕು ಅಂತ ಹೇಳಿ ಫೋನ್ ಮಾಡಿದ್ರಣ್ಣ. ಅವ್ನ ನಂಬರಿಂದನೇ ಮಾಡಿದರು. ನಾನು ಅನ್ನೋ ನಂಬರಿಂದ ಕಾಲ್ ಮಾಡಿದ್ದೆ, ನಾನು ಫೋನ್ ಪಿಕ್ ಮಾಡ್ತಾ ಇಲ್ಲ ಅಂತ ಆ ಫೋನಲ್ಲಿ ಆ ಥರ ಹೇಳಿದ್ರಣ್ಣ. ಮತ್ತು 8 ಲಕ್ಷ ಕೊಟ್ಟು ಬಿಡಿಸ್ಕೊಂಡು ಹೋಗ್ರಿ ಬೆಳಗ್ಗೆ ಬಂದು ಅಂತ ಹೇಳಿಬಿಟ್ಟು, ಮತ್ತು ಬೆಳಗ್ಗೆ ನಾನು ನಿಮ್ಮ ಮನೆ ಹತ್ರ ಹೋಗ್ತೀನಿ ಅಂತ ಮೆಸೇಜ್ ಮಾಡಿದ್ರೆ ಅವ್ನು ಈ ಥರ ಮಾಡಿದಾನಣ್ಣ. ನೀನು ಏನು ಬೇಕಾದ್ರೂ ಮಾಡ್ಕೋ ಹೋಗು, ನಿನ್ನ ಇಷ್ಟ ಏನಾಗುತ್ತೋ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡು ಹೋಗಿ ಮನೇಲಿ ಇಟ್ಕೊಂಡು ಇವಾಗ ಕೇಳಿದರೆ 100 ಜನ ಹತ್ರ ಹೋಗ್ತೀನಿ ಎಲ್ಲ ತಾಳಿ ಕಟ್ಟೋಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿದಾನಣ್ಣ. ಮತ್ತು ನಿಮ್ಮ ಅಪ್ಪ ಇಟ್ಟಿದ್ರೆ ಹೋಗಿ FIR ಮಾಡೋಗಿ ಗಲ್ಪೇಟೆ ಸ್ಟೇಷನಲ್ಲಿ ಏನಾಗುತ್ತೋ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಅಣ್ಣ ಈ ಥರ ಮೆಸೇಜ್ ಮಾಡಿದಾರಣ್ಣ. ತುಂಬ ಕೆಟ್ಟದಾಗಿ ಅದು ಇದು ಅಂತ ಎಲ್ಲ ಮೆಸೇಜ್ ಮಾಡ್ತಿದ್ದಾನಣ್ಣ. ಒಟ್ಟಾರೆ 6 ತಿಂಗಳ ಗರ್ಭಿಣಿಯಾಗಿರೋ ಸಂಯುಕ್ತ ಪ್ರಿಯಕರನಿಗಾಗಿ ಮೊದಲ ಗಂಡನನ್ನ ಬಿಟ್ಟಿದ್ದಾಳೆ. ಆದರೀಗ ನಂಬಿದ ಪ್ರಿಯಕರ ಮದುವೆ ವಿಚಾರ ಎತ್ತಿದ ಕೂಡಲೇ ನಾಪತ್ತೆಯಾಗಿದ್ದು ನ್ಯಾಯಕ್ಕಾಗಿ ಏಕಾಂಗಿ ಪ್ರತಿಭಟನೆ ಕೂತಿದ್ದಾಳೆ. ಅದೇನೇ ಇರಲಿ, ಗಂಡನೊಂದಿಗೆ ಸುಂದರ ಸಂಸಾರ, 1 ಮಗುವಿದ್ದರೂ ಮತ್ತೊಬ್ಬರ ಪ್ರೀತಿಯಲ್ಲಿ ಬಿದ್ದ ಮಹಿಳೆ ಈಗ ಅತಂತ್ರವಾಗಿದ್ದಾಳೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಹೊರವಲಯದಲ್ಲಿರೋ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರ ಸಭೆಯಲ್ಲಿ ಪರಸ್ಪರ ಗಲಾಟೆ ನಡೆದಿದೆ.
ಮುಳಬಾಗಿಲು ಡಿಸಿಸಿ ಬ್ಯಾಂಕ್ ಕೊಮುಲ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಾಗಿದ್ದ ಹಿನ್ನೆಲೆಯಲ್ಲಿ ಆದಿನಾರಾಯಣ ನಾಯಕತ್ವದ ಬಗ್ಗೆ ಹಿರಿಯ ಕಾಂಗ್ರೆಸ್ ನಾಯಕರು ಪ್ರಶ್ನಿಸಿದರು. ಈ ವೇಳೆ ಆದಿನಾರಾಯಣ ರತ್ನ ಶಾಸಕ ಕೊತ್ತೂರು ಮಂಜುನಾಥ್ ಬೆಂಬಲಿಗರು ತರಾಟೆಗೆ ತೆಗೆದುಕೊಂಡ ಪ್ರಸಂಗ ನಡೆಯಿತು. ಪಕ್ಷದ ನಿರ್ಧಾರಗಳಲ್ಲಿ ಸ್ಥಳೀಯ ಮುಖಂಡರ ಕಡೆಗಣನೆ ಆರೋಪ ಮಾಡಿ ಸಭೆಯಲ್ಲಿ ಗದ್ದಲ ಉಂಟಾಗಿತ್ತು. ಸಭೆಯ ನಂತರವೂ ಕಾಂಗ್ರೆಸ್ ಮುಖಂಡ ಆದಿನಾರಾಯಣ ಒಬ್ಬಂಟಿಯಾಗಿ ಹೊರ ನಡೆದಿದ್ದಾರೆ. ಗುಬ್ಬಿ ತಾಲೂಕಿನ ಅಂಚೆಕೊಪ್ಪಲು ಗ್ರಾಮದ ಸುಮಾರು 1 ತಿಂಗಳ ಕಾಲ ಸುಮಾರು 7 ಗ್ರಾಮಗಳಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಡುತ್ತಿದ್ದ 3-4 ಚಿರತೆಗಳಲ್ಲಿ ಒಂದು ಚಿರತೆ ಗ್ರಾಮಸ್ಥರ ನೆರವಿನಲ್ಲಿ ಬೋನಿಗೆ ಬಿದ್ದಿದೆ. ಗ್ರಾಮಸ್ಥರ ಮನವಿ ಮೇರೆಗೆ ಅರಣ್ಯ ಇಲಾಖೆಯು ಅಂಚೆಕೊಪ್ಪಲು ಗ್ರಾಮದ ತೋಟದ ಸಾಲಿನಲ್ಲಿ ಬೋನನ್ನ ಇಡಲಾಗಿತ್ತು. ಆದರೆ ಸುಮಾರು 4-5 ದಿನ ಆದರೂ ಚಿರತೆ ಬೋನಿಗೆ ಬೀಳದ ಕಾರಣ ಗ್ರಾಮಸ್ಥರು ಬೋನನ್ನ ಊರಿನ ಗ್ರಾಮದೊಳಗೆ ತಂದು ಇಟ್ಟಿದ್ದು ಸುಮಾರು 2-3 ದಿನಗಳಿಂದ ಕಾರ್ಯಾಚರಣೆ ಮಾಡಿ ರಾತ್ರಿ ಸಮಯದಲ್ಲಿ ಸಹ ಕಾದು ಕುಳಿತಿದ್ದು ಹಾಗೂ ಚಿರತೆಯ ಚಲನವಲನವನ್ನ ಗಮನಿಸಿ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ಇನ್ನು 2-3 ಚಿರತೆಗಳು ಜನರ ಕಣ್ಣಿಗೆ ಕಂಡಿದ್ದು ಹಾಗಾಗಿ ಭಯದ ವಾತಾವರಣವೂ ಸಹ ಮೂಡಿದೆ. ಚಿರತೆಯ ಹಾವಳಿಯಿಂದ ಸುಮಾರು ಟಗರು, ಕುರಿ, ಬಾತುಕೋಳಿಗಳನ್ನ ತಿಂದಿದ್ದು ಗ್ರಾಮಸ್ಥ ಮಂಜುನಾಥ್ ಎಂಬುವರಿಗೆ 50,000ಕ್ಕೂ ಹೆಚ್ಚು ನಷ್ಟ ಸಂಭವಿಸಿದೆ. ಇನ್ನಾದರೂ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಎಚ್ಚೆತ್ತು ಗ್ರಾಮಸ್ಥರ ರಕ್ಷಣೆಗೆ ಬರಬೇಕಾಗಿದೆ ಎಂದರು. ಗುಬ್ಬಿ ತಾಲೂಕಿನೆಲ್ಲೆಡೆ ಸರ್ಕಾರಿ ಡೈರಿ ತೆಗೆಯಬೇಕು ಎಂದು ಗುಬ್ಬಿಯಲ್ಲಿ ತುಮುಲ್ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಹೇಳಿದ್ದಾರೆ. ಗುಬ್ಬಿ ತಾಲೂಕಿನ ಅಂಕಸಂದ್ರ ಮತ್ತು ಇನ್ನೂ ಹಲವಾರು ಹಳ್ಳಿಗಳಿಗೆ ಹೋಗಿ ಅಲ್ಲಿನ ಜನರಿಗೆ ಸರ್ಕಾರಿ ಹಾಲು ಘಟಕ ತೆಗೆದರೆ ಸರ್ಕಾರದಿಂದ ಬರುವ ಎಲ್ಲ ಸವಲತ್ತುಗಳು ನಿಮಗೆ ಸಿಗುತ್ತವೆ. ನಾನು 100 ಹೊಸ ಹಾಲಿನ ಘಟಕಗಳನ್ನು ತೆರೆಯಬೇಕೆಂದು ಪಣ ತೊಟ್ಟಿದ್ದೇನೆ. ಅದಕ್ಕೆ ನಿಮ್ಮಗಳ ಸಹಕಾರ ಬಹಳ ಮುಖ್ಯವಾದದ್ದು. ನೀವು ಸರ್ಕಾರಿ ಡೈರಿಗೆ ಹಾಲು ಹಾಕುವುದರಿಂದ ಎಲ್ಲಾ ತರದಲ್ಲೂ ಸಹಾಯವಾಗುತ್ತೆ ಎಂದರು. ಎಲ್ಲ ಕಾರ್ಯಕರ್ತರುಗಳು ಮತ್ತು ಪಶು ಸಂಗೋಪನಾ ಇಲಾಖೆಯಿಂದ ಬಂದಿದ್ದಾರೆ ಡಾಕ್ಟರ್ ಮತ್ತು ನಮ್ಮ ಚೇಳೂರು ವಿಲಾಸ ನಾಗರಾಜ್ ಅವರು ಎಲ್ಲರಿಗೂ ನನ್ನ ಆತ್ಮೀಯ ನಮಸ್ಕಾರ. ಈ ದಿನ ದೇವರಹಳ್ಳಿಯಲ್ಲಿ ನಾನು ಮೊದಲನೇ BBM ಮಾಡ್ತಾರೆ. ನಾನು ಡೈರೆಕ್ಟರ್ ಆದಮೇಲೆ ಫಸ್ಟ್ BBM ಆಗಿಂದ ನಿಮ್ದೆಲ್ಲ ನಾನು ವಿಚಾರಿಸ್ಕೊಂಡೆ. ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಅವರೇ ಬುದ್ಧಿವಂತರಲ್ಲ, ನಮ್ಮ ರೈತರು ಬುದ್ಧಿವಂತರೆಂದು ಗುಬ್ಬಿಯಲ್ಲಿ ಬಿಜೆಪಿ ಮುಖಂಡ ಎಸ್ಟಿ ದಿಲೀಪ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುಬ್ಬಿ ಪರಿವೀಕ್ಷಣಾ ಮಂದಿರದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಹೇಮಾವತಿ ಲಿಂಕ್ ಕೆನಾಲ್ನಲ್ಲಿ ಕುಣಿಗಲ್ಗೆ 5 TMC ನೀರನ್ನ ವಾಮಮಾರ್ಗವಾಗಿ ನೀರು ತೆಗೆದುಕೊಂಡು ಹೋಗಲು ಡಿಕೆ ಶಿವಕುಮಾರ್ ಹುನ್ನಾರ ನಡೆಸುತ್ತಿದ್ದಾರೆ. ತುಮಕೂರು ಬ್ರಾಂಚ್ ಕೆನಾಲ್ನಿಂದ 2.96 TMC ಹಾಗೂ ಮಾರ್ಕೋನಹಳ್ಳಿಗೆ 2.5 TMC ನೀರು ಹೋಗಿದೆ. ಅದು ಅವರಿಗೆ ಲೆಕ್ಕಕ್ಕೆ ಇಲ್ಲವಂತೆ. ಡಿಕೆ ಶಿವಕುಮಾರ್ ಒಬ್ಬರೇ ಬುದ್ಧಿವಂತರು ಅಲ್ಲ, ನಮ್ಮ ರೈತರು ಬುದ್ಧಿವಂತರು. ಪ್ರತಿ ಗ್ರಾಮದಲ್ಲೂ ರೈತ ರಥಯಾತ್ರೆ ಮಾಡುತ್ತೇವೆ. ನಾವು ಕುಣಿಗಲ್ ಭಾಗಕ್ಕೆ ನೀರು ತೆಗೆದುಕೊಂಡು ಹೋಗಲು ಬಿಡುವುದಿಲ್ಲ ಎಂದರು. ವಾಗ್ಮಿ ಅವರೊಬ್ಬರೇ ಬುದ್ಧಿವಂತರಲ್ಲ, ನಾವು ಎಲ್ಲ ರೈತ ಮಕ್ಕಳುಗಳು ಬುದ್ಧಿವಂತಿದ್ದೀವಿ. ಏನು ಅಂದರೆ ಕುಣಿಗಲ್ಗೆ ವಾಮ ಮಾರ್ಗದಲ್ಲಿ 5 TMC ನೀರು ತಗೊಂಡಿದೆ. ಒಂದು ತುಮಕೂರು ಬ್ರಾಂಚ್ ಕೆನಾಲಿಂದ 2.96 ಹೋಗಿದೆ ಮತ್ತು ನಾಗಮಂಗಲ ಬ್ರಾಂಚ್ ಕೆನಾಲಿಂದ ಮಾರ್ಕೋನಹಳ್ಳಿಗೆ 2.5 TMC ನೀರು ಹೋಗಿದೆ. ಅದು ಲೆಕ್ಕಕ್ಕಿಲ್ವಂತೆ. ಅದು ಲೆಕ್ಕಕ್ಕಿಲ್ಲ. ಅದು ನಾಗಮಂಗಲದ ಕಡೆಯಿಂದ ಬರೋ ತುರುವೇಕೆರೆ ತಾಲೂಕು ಮೂಲಕ ಏನು ಸಾರ್ಗೇಳಿ ಕೆರೆಯಿಂದ ದಂಗೇಶ್ವರ ಹೋಬಳಿ ಸಾರ್ಗೇಳಿ ಕೆರೆಯಿಂದಲೂ ಶಿಂಷಾ ವ್ಯಾಲಿ ಮೂಲಕ ಮಾರ್ಕೋನಹಳ್ಳಿ ಡ್ಯಾಮ್ ಇದೆ. ಮಾರ್ಕೋನಹಳ್ಳಿಯಿಂದ 1 TMC ನೀರು ಮಂಗಳಕ್ಕೆ ಫೀಡರ್ ಕೆನಲ್ ಮಾಡಿದ್ದಾರೆ. ಅಲ್ಲಿಂದ ಮಂಗಳಕ್ಕೆ 1 TMC ನೀರು, ಒಟ್ಟು 5 TMC ನೀರು ಕುಣಿಗಲ್ನ ಡ್ರಾ ಮಾಡಿದೆ. ವಿಶೇಷವಾಗಿ ಎಲ್ಲರೂ ಗಮನ ಹರಿಸಬೇಕಾದ್ದೇನು ಅಂದರೆ ಕುಣಿಗಲ್ಲಿಂದ ಮುಂದಕ್ಕೆ 40 ಕಿಲೋಮೀಟ್ರ್ ಕೆನಲ್ ಕಂಪ್ಲೀಟ್ ಆಗಿಲ್ಲ. 3 ಡಿಸ್ಟ್ರಿಬ್ಯೂಟ್ರಿ ಬರ್ತವೆ ಮತ್ತು 8,000 ಹೆಕ್ಟೇರ್ ಅಚ್ಚುಕಟ್ಟಿಗೆ ನೀರು ಕೊಡಬೇಕಾಗ್ತದೆ. ಆ ಭಾಗಕ್ಕೆ 2 TMC ನೀರು, ಏನು ಕುಣಿಗಲ್ಗೆ ಅಲಾಟ್ ಆಗಿರೋ 3.5 TMC, ಆ ಭಾಗಕ್ಕೆ 2 TMC ಕೊಡಬೇಕು. ಈಗ ಬಿಡ್ತಾ ಇರೋದು ಒಂದೇ, ಹೊತ್ಕೆರೆ ಕೆರೆ ಒಂದು, ಕುಣಿಗಲ್ ಕೆರೆಗೆ 3 TMC ನೀರು ಡ್ರಾ ಮಾಡಿದ್ರೆ ಶಿಂಷಾ ವ್ಯಾಲಿಗೆ ಸುಮ್ಮನೆ ಬಿಟ್ಬಿಡುತ್ತೆ.
ಜೆಡಿಎಸ್ ಮುಖಂಡ ಕಳ್ಳಿಪಾಳ್ಯ ಲೋಕೇಶ್ ಮಾತನಾಡಿ, ಸಮಿತಿ ತೀರ್ಮಾನದಂತೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುತ್ತೇವೆ. ಇವರು ಯಾವುದೇ ವಾಮಮಾರ್ಗದಲ್ಲೂ ಹೇಮಾವತಿ ನೀರನ್ನು ತೆಗೆದುಕೊಂಡು ಹೋಗಲು ನಾವು ಬಿಡೋದಿಲ್ಲ. ನಮ್ಮ ತುಮಕೂರು ಜಿಲ್ಲೆಯ ರೈತರು ಯಾವುದಕ್ಕೂ ಜಗ್ಗುವುದಿಲ್ಲ, ಬಗ್ಗುವುದಿಲ್ಲ ಎಂದರು. ಮಾಡಿ ಸಮಿತಿ ತೀರ್ಮಾನದಂತೆ ಜಿಲ್ಲೆಯಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಕ್ಕೆ ಅಣೆ ಆಗ್ತೀವಿ. ಇವರು ಯಾವುದೇ ಕಾರಣದಿಂದ ಯಾವುದೋ ವಾಮ ಮಾರ್ಗದಲ್ಲಿ ತಗೊಂಡು ಹೋಗ್ತೀವಿ ಅಂತ ಏನಾದ್ರು ನಿರ್ಧಾರ ತಗೊಂಡ್ರೆ ಅದಕ್ಕೆ ನಾವು ತುಮಕೂರು ಜಿಲ್ಲೆ ರೈತರು ಬಗ್ಗಲ್ಲ, ಜಗ್ಗಲ್ಲ, ಏನು ಬೇಕಾದ್ರೂ ರೆಡಿ ಮಾಡೋಕ್ಕೆ ಹೋರಾಟ ಮಾಡೋದಕ್ಕೆ ರೆಡಿ ಇದ್ದೀವಿ ನಮ್ಮ ತುಮಕೂರು ಜಿಲ್ಲೆ ರೈತರು ಅಂತ ಈ ಸಂದರ್ಭದಲ್ಲಿ ಅವ್ರಿಗೊಂದು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಅಂತ ತಿಳ್ಕೊಬೇಕಂತ ನನ್ನ ಭಾವನೆ. ಇನ್ನು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಬಿಎಸ್ ನಾಗರಾಜ್, ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು, ರೈತ ಸಂಘದ ತಾಲೂಕು ಅಧ್ಯಕ್ಷ ವೆಂಕಟೇಗೌಡ ಹಾಗೂ ರೈತ ಮುಖಂಡರು ಹಾಗೂ ಬಿಜೆಪಿ ಜೆಡಿಎಸ್ನ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಕಬಿನಿ ಜಲಾಶಯದಿಂದ ಗ್ರಾಮದ ಹಳ್ಳ ಕಾಲುವೆಗಳಿಗೆ ನೀರು ಹರಿಸಿ ಪ್ರಾಣಿ ಪಕ್ಷಿಗಳ ಸಾವು ತಡೆಗಟ್ಟಿ ಜನರ ಸಂಕಷ್ಟ ನಿವಾರಿಸುವಂತೆ ಪುಟಾಣಿ ಮಕ್ಕಳು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ವಿಡಿಯೋ ಮಾಡಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ರಾಮಾಪುರ ಹೋಬಳಿಯ ಕೆಂಪಯ್ಯನಹಟ್ಟಿಯಲ್ಲಿ ನಡೆದಿದೆ. ಹನೂರು ತಾಲೂಕಿನ ರಾಮಾಪುರ ಹೋಬಳಿಯ ಕೆಂಪಯ್ಯನಹಟ್ಟಿ ಗ್ರಾಮದ ವರ್ಣಿಕಾ ಬರೆದಿರುವ ಪತ್ರದಲ್ಲಿ ಗ್ರಾಮದ ಸುತ್ತಮುತ್ತಲಿರುವ ಹಳ್ಳದ ನೀರು ಹರಿಯುವ ಕಾಲುವೆಗಳು ನೀರಿಲ್ಲದೆ ಬರಡಾಗಿದ್ದು, ಕೃಷಿ ಮಾಡುವ ಜಮೀನುಗಳು ಬರಡಾಗಿದೆ. ಇದರಿಂದ ಮನುಷ್ಯರು ಅಲ್ಲದೆ ಪಕ್ಷಿ ಪ್ರಾಣಿಗಳ ಸಂಕುಲನಕ್ಕೂ ಸಂಕಷ್ಟವಾಗಿದೆ. ಇನ್ನು ನೀರು ಸಿಗದ ಪ್ರಾಣಿ ಪಕ್ಷಿಗಳು ಸಾವನ್ನಪ್ಪುತ್ತಿರುವುದು ಕಂಡು ಮನನೊಂದು ಪತ್ರ ಬರೆದಿದ್ದೇನೆ ಎಂದು ಮಗು ಹೇಳಿದೆ. ಪ್ರಸ್ತುತ ಕಬಿನಿ ಜಲಾಶಯವು ಭರ್ತಿಯಾಗಿ ನದಿ ಪಾತ್ರದಲ್ಲಿ ನೀರು ಹರಿದು ಬಿಟ್ಟಿರುವುದರಿಂದ ಆ ನೀರನ್ನ ರಾಮಾಪುರ ಹೋಬಳಿಯತ್ತ ಹರಿಸಿದರೆ ನಿಮ್ಮನ್ನ ದೇವರಂತೆ ಕಾಣುವೆ ಎಂದು ಹೇಳಿರುವ ವರ್ಣಿಕಾ ಗ್ರಾಮದ ಪರಿಸ್ಥಿತಿಯನ್ನ ಪ್ರತಿಯೊಂದು ಬರಹದಲ್ಲೂ ವಿವರಿಸಿದ್ದಾಳೆ. ಕರ್ನಾಟಕದ ಮುಖ್ಯಮಂತ್ರಿ ಸಿಎಂ ಅವರಿಗೆ ಪತ್ರ ಬರೆದಿದ್ದೇನೆ. ನನ್ನ ಹೆಸರು ವರ್ಣಿಕಾ ಆರ್. ನಾನು ಕೆಂಪೇನಹಟ್ಟಿ ಎಂಬ ಗ್ರಾಮದಲ್ಲಿ ವಾಸವಾಗಿರುತ್ತೇನೆ. ನಮ್ಮ ಊರಿನ ಹೆಸರು ರಾಮಾಪುರ ಹೋಬಳಿ, ಹನೂರು ತಾಲೂಕು, ಚಾಮರಾಜನಗರ ಜಿಲ್ಲೆ. ನಮ್ಮ ಊರಿನಲ್ಲಿ ನೀರಿನ ಸಮಸ್ಯೆ. ನೀವು ನಮಗೆ ಸಹಾಯ ಮಾಡಬೇಕು. ನಮ್ಮ ಊರಿನಲ್ಲಿ ನೀರೇ ಇಲ್ಲದೆ ಜನರು ದೂರ ಹೋಗಿ ಕೆಲಸ ಮಾಡುತ್ತಾರೆ. ನೀವು ನಮಗೆ ಸಹಾಯ ಮಾಡಿದರೆ ನಾವು ಮತ್ತು ಪ್ರಾಣಿ ಪಕ್ಷಿಗಳು ಸಂತೋಷವಾಗಿ ಬಾಳುತ್ತದೆ ಮತ್ತು ಪ್ರಾಣಿ ಪಕ್ಷಿಗಳು ನೀರೇ ಇಲ್ಲದೆ ಸತ್ತು ಹೋಗುತ್ತವೆ. ಇದನ್ನು ನೋಡಿ ನನಗೆ ತುಂಬ ಬೇಸರವಾಯಿತು. ಅದಕ್ಕೆ ನಾನು ನಿಮಗೆ ಪತ್ರ ಬರೆಯುತ್ತೇನೆ. ನೀವು ಈ ವಿಡಿಯೋವನ್ನು ನೋಡಿ ನಮಗೆ ಸಹಾಯ ಮಾಡಬೇಕು. ನೀವು ನಮಗೆ ಸಹಾಯ ಮಾಡಲೇಬೇಕು. ಇದನ್ನು ನೀವು ಮಾಡಿದರೆ ನಮಗೆ ದೇವರಂತೆ. ನಮ್ಮ ಊರಿನ ಸಿದ್ದರಾಮಯ್ಯ ಸರ್, ನೀವು ನಮಗೆ ದೇವರಂತೆ ಕಾಣಿಸುತ್ತೀರಿ. ಕಬಿನಿ ಜಲಾಶಯದಿಂದ ನಮ್ಮ ಗ್ರಾಮಗಳಿಗೆ ಮತ್ತು ರಾಮಾಪುರ ಹಳ್ಳ ಡ್ಯಾಮ್ಗಳಿಗೆ, ನಮ್ಮ ಹಳ್ಳಗಳಿಗೆ ಮತ್ತು ಕಾಲುವೆಗಳಿಗೆ ಕಬಿನಿ ನೀರನ್ನು ತಲುಪಿಸಬೇಕು. ಇದನ್ನು ನೀವು ಮಾಡಿದರೆ ನಮಗೆ ದೇವರಂತೆ. ಮೊದಲು ಹನೂರು ತಾಲೂಕು. ಅದೆಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.